ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲು ಶಿಕ್ಷಕರು ನೂತನ ತಂತ್ರಜ್ಞಾನಗಳ ಬಗ್ಗೆ ಜ್ಞಾನ ಸಂಪಾದಿಸಬೇಕು ಎಂದು ಸಚಿವ ಕೆ ವೆಂಕಟೇಶ್ ತಿಳಿಸಿದರು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ಗುರು ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಹೆಚ್ಚಿಸಲು ಸರ್ಕಾರ ಅನೇಕ ಸವಲತ್ತುಗಳನ್ನು ನೀಡುತ್ತಿದೆ. ಶಿಕ್ಷಣ ಇಂದು ಅನೇಕ ವಿಚಾರಗಳಿಗೆ ಚರ್ಚೆಗೆ ಗ್ರಾಸವಾಗುತ್ತಿದೆ. ಆದ್ದರಿಂದ ಶಿಕ್ಷಕರು ಕೂಡ ನೂತನವಾದ ಅಧ್ಯಯನಗಳನ್ನು, ತಂತ್ರಜ್ಞಾನಗಳನ್ನು, ಆವಿಷ್ಕಾರಗಳನ್ನು ಅರಿತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ನನ್ನ ಆಡಳಿತದ ಅವಧಿಯಲ್ಲಿ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ. ಶಿಕ್ಷಣ ಬಹಳ ಮುಖ್ಯವಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಂದು ಉನ್ನತ ವಿದ್ಯಾಭ್ಯಾಸ ಮಾಡಿ ಪ್ರಸಿದ್ಧಿ ಹೊಂದುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸದೆ ವಿದ್ಯಾಭ್ಯಾಸ ಕೊಡಿಸುವಲ್ಲಿ ಮುಂದಾಗಬೇಕು ಎಂದರು. ಮುಖ್ಯ ಭಾಷಣಕಾರರಾದ ಹಾಸನ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಸಿಎಸ್ ರಾಮಲಿಂಗು ಮಾತನಾಡಿ, ಡಾ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅಪಾರ ಶಿಕ್ಷಣ ಜ್ಞಾನ ಹೊಂದಿ ಅನೇಕ ಹುದ್ದೆಗಳ ಮೂಲಕ ಇತರರಿಗೆ ಮಾದರಿಯಾಗಿದ್ದು, ಇವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿದ್ದೇವೆ. ಆ ಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಸುಜ್ಞಾನವೆಂಬ ಬೆಳಕಿನ ಮೂಲಕ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕನ್ನು ತುಂಬಿಸುವ ಕೆಲಸವನ್ನ ಶಿಕ್ಷಕರು ಮಾಡುತ್ತಿದ್ದಾರೆ. ಶಿಕ್ಷಕರು ಶಿಕ್ಷಣ ಬೋಧನೆಯ ಜೊತೆಗೆ ಶಿಕ್ಷೇತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಶಿಕ್ಷಣ ಗುಣಮಟ್ಟದ ಕುಂಠಿತವಾಗಲು ಪ್ರಮುಖ ಕಾರಣವಾಗುತ್ತಿದೆ. ಜೊತೆಗೆ ಸರ್ಕಾರ ಖಾಸಗಿ ಸಂಸ್ಥೆಗಳಿಗೆ ಅನುಮತಿಯನ್ನ ನೀಡುವುದರ ಮೂಲಕ ಸರ್ಕಾರಿ ಶಾಲೆಗಳು ಪೈಪೋಟಿ ಕೂಡ ಪ್ರಮುಖವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಚಿವರು ಲ್ಯಾಪ್ಟಾಪ್ ವಿತರಿಸಿದರು. ಹೊಸ ವಿಚಾರಗಳನ್ನು ಮಾಡಿ ಆಸಕ್ತಿ ಇದೆ. ಕಾರಣ ಏನಂತಂದ್ರೆ ಹೊಸ ವಿಚಾರಗಳು ಇವತ್ತು ಹೊಸ ವಿಚಾರಗಳು ಅದನ್ನ ನಾವು ಕಲಿಯಲಿದೆ. ನಾವು ಕಲಿಯಬೇಕು. ಯಾವ ಪಾಠ ಪಾಠ ಕೆಲಸ ನಾವು ಅದನ್ನು ಕಲಿಯಲಿಲ್ಲ. ನೋಡ್ತಾ ಇದ್ದೇವೆ ಅವ್ರ ಚಟುವಟಿಕೆ, ಅವರ ಆಸಕ್ತಿ, ಅವರ ಪುಸ್ತಕಗಳು ಎಲ್ಲ ನೋಡಿದಾಗ ನಮ್ಗೆ ಶಿಕ್ಷಣ ಮಕ್ಕಳಿಗೆಲ್ಲ ಮಾಹಿತಿಗಳ ವೃತ್ತಿ ಪ್ರೇರಣೆ ಇಲ್ಲೇ ಬಹುಶಃ ಲಕ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತ ನಾನು ಅನ್ಕೋತೀನಿ. ನಾನೇನಾಗಿದೆ ಈ ಕೆಲವು ಇತ್ತೀಚಿನ ದಿನಗಳಲ್ಲಿ ಟೀಚರ್ ಪ್ರೊಫೆಷನ್ ಇಸ್ ಎ ಚಾಯ್ಸ್. ಟೀಚರ್ ಪ್ರೊಫೆಷನ್ ಇಸ್ ನಾಟ್ ಎ ಚಾಯ್ಸ್, ಇಟ್ ಇಸ್ ನಾಟ್ ಎ ಚಾಯ್ಸ್, ಇಸ್ ಎ ಚಾಯ್ಸ್ ಅಂತ ನಾನು ಅನ್ಕೋತೀನಿ. ಕೇವಲ ಆಕಸ್ಮಿಕವಾಗಿ ನಾವು ಶಿಕ್ಷಣ ವೃತ್ತಿಯನ್ನ ಅವಲಂಬನೆ ಮಾಡಿದ್ದೀವಿ. ಆಕಸ್ಮಿಕವಾಗಿ ಸಿಕ್ತು, ಬಟ್ ನಾವೇ ಆಯ್ಕೆ ಮಾಡ್ಕೊಂಡದ್ದು ಕಡಿಮೆ. ಎಲ್ಲೂ ಅವಕಾಶ ಸಿಗ್ಲಿಲ್ಲ, ಬೇರೆ ಏನೂ ಸಿಗ್ಲಿಲ್ಲ, ಹಂಗಾಗಿ ಶಿಕ್ಷಕ ವೃತ್ತಿ ಸಿಕ್ಕಲ್ಲ, ಹಂಗಾಗಿ ಬಂದಿದ್ದೀನಿ ಇಲ್ಲ. ಬನ್ನಿ, ತೊಂದರೆ ಇಲ್ಲ. ಬಂದ ಮೇಲೆ ಇದು ನಿಮ್ಮನ್ನೇ ಗಮನಿಸಿಕೊಂಡು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಒಂದು ಕಲಿಸುವಂತ ಪ್ರಯತ್ನವನ್ನು ನೀವು ಮಾಡಬೇಕು. ನಿಮ್ಗೆ ಗೊತ್ತಿದೆ, ಇವತ್ತು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ. ಫ್ರೀಯಾಗಿ ಅವ್ರಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ಕೊಡ್ತಾ ಇದೆ, ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು ಕೊಡ್ತಾ ಇದೆ, ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ.